ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರು. ಈ ಹೊಸ ವಿಡಿಯೋ ಎಲ್ಲಿಗೆ ಅಂತಾರೆ ಅಂದರೆ ಒರಿಸ್ಸಾ ಬಾಲ್ಸೋರ್ಗೆ. ಲಾಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಮಾಡಿ ಹೋಗಿರೋದೇ ಬಾಲ್ಸೋರಿಗೆ. ಫಸ್ಟ್ನೇ ಟ್ರಿಪ್ಪಿದ್ದು ಹೋಗಿದ್ದಲ್ವ, ಹೋಗುವಾಗ ಮಿಷಿನ್ ಒಯ್ದಿದ್ದೆ, ಇದೇ ಮಿಷಿನ್. ಬರುವಾಗ ಮೀನಿನ ಪುಡಿ ತಂದಿದ್ದೆ ಮುಕ್ಕಕ್ಕೆ. ಸೇಮ್ ಟ್ರಿಪ್ಪು. 12 ದಿವಸ ಆಗುತ್ತೆ ಈ ಟ್ರಿಪ್ ಮುಗಿಸೋಕ್ಕೆ, ಯಾಕಂದರೆ ಖಾಲಿ ಗಾಡಿ ಬೇಗ ಹೋಗಿ ಆಮೇಲೆ ಸರ್ವಿಸ್ಗೆ ಹೋಗಿಡ್ತೀನಿ. ಸರ್ವಿಸಿಗೆ ಇಟ್ಟು ಇಲ್ಲ ಇದ್ರ ಮೇಲೆ ಏನೋ ಎಕ್ಸ್ಟ್ರಾ ಲೋಡ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಏನಾದರೂ ಲೋಡ್ ಮಾಡ್ಕೋಬೋದು ಇಷ್ಟು ಗ್ಯಾಪಲ್ಲಿ. ನೋಡುವ ನೋಡಿ, ಇಷ್ಟು ಗ್ಯಾಪ್ ಇದೆ, ಇದರಲ್ಲಿ ಏನಾದ್ರು ತುಂಬಿಸ್ಬೋದು ಅಂತ ಅಂದ್ಕೊಳ್ತೀನಿ. ಏನು ಮಾಡ್ತಾರೆ ಗೊತ್ತಿಲ್ಲ. ಏನು ಮಾಡೋದು, ಇವರು ಏನಾದರೂ ಬೇರೆ ಎಕ್ಸ್ಟ್ರಾ ಲೋಡ್ ಗೀಡ್ ಹಾಕಿದರೆ ಎಲ್ಲ ಸ್ವಲ್ಪ ಅಮೌಂಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದಾರೆ. ನೋಡು, ಹಾಕಲಿ, ಏನಾದರೂ ಮಾಡಲಿ. ನನ್ನ ಪಾಡಿಗೆ ಹೋಗೋದು ಅಷ್ಟೇ ನನ್ನ ಕೆಲಸ ಇರುತ್ತೆ. ಮತ್ತು ಈ ಲೋಡ್ ಸಟ್ ಮಾಡೋದು ಅವೆಲ್ಲ ನಮ್ಮ ಕೆಲಸ ಅಲ್ವೇ ಅಲ್ಲ. ನಾನು ಓನರ್ ಆಗಿದ್ದರೆ ನನಗಿರ್ತಿತ್ತು ನಮಗೆ ಟ್ರಿಪ್ ಹುಡ್ಕೋದು. ಯಾಕಂದರೆ ಇಷ್ಟು ಲಕ್ಷಗಂಟ್ಲೆ ಬಂಡವಾಳ ಹಾಕಿದವ್ರಿಗೆ ತೆಗಿಯೋ ಮೈಂಡ್ಸೆಟ್ ಇರಬೇಕು. ಅದನ್ನು ತೆಗಿಯೋಕ್ಕೆ ಅಂತೇಳಿ ನಾನು ನಿಲ್ಲಕ್ಕಾಗಲ್ಲ. ಡ್ರೈವರ್ಗಳು ನಾನಂತಲ್ಲ, ಯಾವ ಡ್ರೈವರ್ಗಳು ನಿಲ್ಲಲ್ಲ. ಡ್ರೈವರ್ ಅವ್ರವ್ರ ಕೆಲಸ ಮಾಡಿದೆ, ಅದೇ ದೊಡ್ಡ ಮಾತು. ಅಲ್ವಾ, ಅವ್ರಿಗೆ ಡೈಲಿ ಕೆಲಸ ಇವಲ್ಲ. ಅದೌದು, ಡೈಲಿ ಕೆಲಸ ಇದ್ದಿದ್ರೆ ತಗೊಳ್ತಿದ್ರು ಅವರು. ಈಗ ಡೈಲಿ ಕೆಲಸ ಇರೋರಿಗೆ ಒಂದು ರೇಟ್ ಬೇರೆ. ಈ ಹೌದು ರೀ. ಎಷ್ಟು ಒಂದು कितना आ गया भाई? टन कितना आ गया? ಗಾಡಿ ಓಲು ನನ್ನ ತೋಜ ರೂಪಾಯಿ ಎನ್ನ ಅಣ್ಣ, ಈ ಗಾಡಿ ಎದುರು ಬಂಡಲ್ಲ ಇದನ್ನ ಅಡಿಕೆ ವಾಚ್ಮೆಂಟ್ಗೆ ತುಪ್ಪ ಇಲ್ಲಿ ಗಾಡಿನ ಸೈಡ್ ಹಾಕಿದ್ದಾರೆ. ಇಲ್ಲಿ ಹೋಟೆಲ್ಗೆ ಏನು ಸಮಸ್ಯೆ ಇಲ್ಲ ನೋಡಿ. ಈ ಹೋಟೆಲ್ ಇರೋದು ಸೈಡ್. ದಾದ ವಿಷಯ ಪಂಡ ಏನು ವಿಷಯ ಅಂದರೆ, ಇದು ಹಿಂದಿಯವ್ರದ್ದು ಗಾಡಿ ಅಂತ ತಿಳ್ಕೊಂಡು ಊರಿನವನು ಸರಿ ಅವನು ನಕ್ಕೊಂಡು 100 ರೂಪಾಯಿ ಬಿಲ್ ಜಾಸ್ತಿ ಮಾಡ್ದ ನನಗೆ. ನಾನು ಮಾಡಿರೋ ನಾಸ್ತಕ್ಕೂ ಅವ್ನು ಹೇಳಿರೋ ಬಿಲ್ಲಿಗೂ ಅವ್ನು ಬಿಲ್ ಯಾಕೆ ಜಾಸ್ತಿ ಮಾಡಿದಾನೆ, 250 ರೂಪಾಯಿ ಹೇಳ್ದೆ ನನಗೆ. 3 ಇಡ್ಲಿ 3 ವಡೆ, ಹಾಫ್ ಪುಲಿಮುಂಚಿ. ಆ ಪುಲಿಮುಂಚಿ ಅಂದರೆ ನಾನು ಅದನ್ನು ವಿಡಿಯೋ ಮಾಡ್ಕೋಕೆ ಹೋಗಲಿಲ್ಲ, ತಿಂದಿದ್ದು. ಅದಾದ್ಮೇಲೆ ತಲೆ ಕೆಟ್ಟು ವಾಪಸ್ ಹೋದೆ ಅವನ ಮಾತಾಡೋಕ್ಕೆ. ಅವನ ಹತ್ರ ಮಾತಾಡಿ ಕಿರಿಕಿರಿ ಮಾಡಿ ಯಾವ ರೇಟ್ ಹಾಕಿದೆ ನೀನು. ಅವನು ಭಾರಿ ಒಳ್ಳೆಯವನ ಥರ ಮಾತಾಡ್ದ. ಅವನಿಗೆ ಹಂಗೆ ಮಾತಾಡಿ ವಾಪಸ್ 50 ರೂಪಾಯಿ ಇಸ್ಕೊಂಬಂದೆ. ವಿಡಿಯೋ ಮಾಡ್ತೀವಿ, ಇನ್ನೂ ಅವನದು ಫೋಟೋ ಹಾಕಕ್ಕೆ ಹೋಗಲಿಲ್ಲ. ಅವನು ಮುಂದೆ ಅವ್ನ ಮುಖಕ್ಕೆ ಹಿಡಿದಿದ್ರೆ ನನ್ನ BP ಇನ್ನೂ ಏರ್ತಿತ್ತು. ನಾನು ಕ್ಯಾಮ್ರಾನ ಕೆಳಗೆ ಹಿಡಿದಿದ್ದಕ್ಕೆ ಅವ್ನು ಬಚಾವಾದ. ಅವನ ಭಾಷೆಯಲ್ಲೇ ಮಾತಾಡಿ ಅವ್ನು ತಿಕ್ಕ ಅಂದರೆ ಅವನು ಮಹಾರಾಷ್ಟ್ರ ಪಾಸಿಂಗ್ ಅಂತ ತಿಳ್ಕೊಂಡು ಬಿಲ್ನ ಒಟ್ರಾಶ್ ಹಾಕಿದ್ದಾನೆ. ನಾನು ತುಳು ಭಾಷೆಯಲ್ಲಿ ಮಾತಾಡಿದ್ದಕ್ಕೆ ಮತ್ತೆ ಚಂದ ಮಾತಾಡ್ತಾನೆ. ಅಂದರೆ ಬಿಡಿ, ಅದು ಹೇಳಿ ಉಪಯೋಗ ಇಲ್ಲ. ನಂಗೆ ಅಲ್ಲಿ ಈಚರ್ ಶೋರೂಮ್ ಸೆಕ್ಯೂರಿಟಿ ಅವರು ಹೇಳಿದರು ನನಗೆ, ಅಲ್ಲಿಗೆ ಯಾಕೆ ಓದಿ ಮುಂದೆ ಹೋಗ್ಬೇಕಿತ್ತಲ್ಲ, 60 ರೂಪಾಯಿ 70 ರೂಪಾಯಿದಲ್ಲಿ ನಾಸ್ತಾ ಆಗ್ತಿತ್ತು ನನಗೆ ಅಂತೇಳಿ. ನನಗೆ ಬೇಜಾರು ಅದಲ್ಲ. ಆ್ಯಕ್ಚುಲಿ ನನಗೇನು ಬೇಜಾರು ಅಂದರೆ, ನಾನು ಕೇಳಿದ 3 ಇಡ್ಲಿ, ಅವನು 3 ದೋಸೆ ಬೇಕಂತ ಪುಲಿಮುಂಚಿ ಕೊರೋಡ ಅಂತೇಳಿ ಆ್ಯಕ್ಷನ್ ಮಾಡಿ ತಂದಾಯಿತು. ನನಗೆ ರಿಯಾಕ್ಷನ್ ಕೊಡೋಕ್ಕೆ ಬಿಡ್ದಂಗೆ ಚಿಕನ್ ತಂದು ರೇಟ್ ಹೇಳ್ದಲ್ಲ, ಅದು ನನಗೆ ಇದು ಆಗಿಬಿಡ್ತಂಗೆ. ಅದಕ್ಕೆ ನಾನು ವಾಪಸ್ ಮಾತಾಡಿ 50 ರೂಪಾಯಿ ಇಸ್ಕೊಂಡೆ. ಮತ್ತು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಅದು ಚೆಕ್ಕಿಂಗ್ ಇದೆ. ಅದಾದಮೇಲೆ ಏನಿದೆ ಅಂದರೆ, ಈ ಮೇನ್ ಏನು ಸಮಸ್ಯೆ ಅಂತ ಹೇಳ್ತೀನಿ ನೋಡಿ. ಈ ಲಿಫ್ಟಿಂಗ್ ಇದ್ದು ಈ ಏರ್ ಲೀಕ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಲಿಫ್ಟಿಂಗ್ ಇದರದ್ದು ಏರ್ ಲೀಕ್ ಇದೆ. ಇದನ್ನು ಸ್ವಲ್ಪ ಚೆಕ್ ಮಾಡಿಸ್ಬೇಕು, ಏನು ಹೇಳ್ತಾರೆ ನೋಡಬೇಕು.
ಇದಕ್ಕೊಂದು 4 MCL ಹಾಕಿದೆ ನೋಡಿ. ಡೀಸೆಲ್ ಟ್ಯಾಂಕ್ ಹೊಡೆದ್ಮೇಲೆ ಏನು ಮಾಡೋದು. ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ನೋಡಿ, ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ನಾನು ಮನೆಗೆ ಹೋಗಿ ಬರ್ತೀನಿ. ಆ್ಯಕ್ಚುಲಿ ನಾನು ಇನ್ನು ಮನೆಗೆ ಹೋಗಿ ಫೋನ್ ಮಾಡಿ ಹೇಳ್ತಾರೆ ಅಂದಿದ್ದಾರೆ. ಫೋನ್ ಮಾಡಿ ಹೇಳ್ತೀನಿ, ಆವಾಗ ಕೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕೇಳ್ತೇನೆ ಅಂತ ಹೇಳಿದ್ದಾರೆ. ಕೇಳಿ ನಾಳೆ ಬರೋ ಐಡಿ ಇಟ್ಕೊಂಡಿದ್ದೆ. ನಾಳೆ ಬ್ಯಾಗ್ ಈಗ ಹಿಡ್ಕೊಂಡು ಬಂದುಬಿಡ್ತೀನಿ, ಬಸ್ ಹತ್ಕೊಂಡು ಸೀದಾ ವರ್ಷದ ಟ್ರಿಪ್ಪು ಸ್ಟಾರ್ಟ್. ಫೈನಲಿ ಗಾಡಿ ಕೆಲಸ 50% ಆಯ್ತು ಅನ್ಕೋತೀನಿ. ಹೇಗೆ ಅಂದರೆ ಈ ಹೆಡ್ಲೈಟ್ ಕೆಲಸ ಆಗಿದೆ, 1 ವೈಪರ್ 2, 3ನೇದು ಯಾವುದು ಅಂದರೆ ಈಗ ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡಿದ್ದಾರೆ ಇದರಲ್ಲಿ ನೋಡಿ. ಈ ಕುದುರೆ ಕೆಲಸ ಬಂತಂದರೆ ಹೆವಿ ಅಮೌಂಟ್ ಹೋಗುತ್ತಂತ. ಯಾವ ಥರ ಬಿಲ್ ಆಗಿರ್ಬೋದು ಲ್ಯಾಪ್ಟಾಪ್ ಹಾಕೋಕ್ಕೆ ಅಂತ ಗೊತ್ತಿಲ್ಲ, ನೋಡು ಅದು ಬೇರೆ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಲ್ಯಾಪ್ಟಾಪ್ ಹಾಕಿದ ಮೇಲೆ ಈಗ ಒಂದು ಟ್ರಯಲ್ ಹೋಗಿ ಬರಬೇಕು. ಟ್ರಯಲ್ ಹೋಗಿ ಬಂದಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಬಟನ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ. ಅದಾದಮೇಲೆ ಇಲ್ಲಿ ಯಾವುದು ಚೇಂಜ್ ಅಂದರೆ ಡೀಸೆಲ್ದು ಫಿಲ್ಟರ್ ಬೇರೆ ಚೇಂಜ್ ಮಾಡಿದ್ದಾರೆ. ಅದು ಬಿಟ್ಟರೆ ಈಗ ಸ್ಟೇರಿಂಗ್ದು ಒಂದು ನೋಡಬೇಕು, ನೋಡು ಅದು ಬೇರೆ. ನಾನು ಬ್ಯಾಗ್ ತಂದೆ ಮನೆಯಿಂದ, ಎಕ್ಸಾಕ್ಟ್ ಸೀದಾ ಮನೆಯಿಂದ ಬ್ಯಾಗ್ ತಂದೆ. 2 ದಿನ ಮನೇಲಿ ನಿಂತು ಬೇಜಾರಾಗ್ಬಿಡ್ತು. ಮನೆಗೆ ಬಂದರೆ ಉದಾಸೀನ, ಒಂದು ಜಡ ಅಂದರೆ ಯಾವ ಥರ ಅಂದರೆ ಆ ಮನೆ ಬಿಟ್ಟು ಹೊರಗೆ ಹೋಗೋ ತನಕ ಮಾತ್ರ ಜಡ, ಮತ್ತೆ ಕ್ಲಿಯರ್ ಆಗಿಬಿಡುತ್ತೆ. ಫೈನಲಿ ಗಾಡಿ ಮೂವ್ ಮಾಡಿದ್ದೇನೆ. ಡೆತ್ ರೋಡ್ ಇಲ್ಲಿ ಮುಂದೆ ಬಂದಿದೆ ನೋಡಿ. ಗಾಡಿ ಸರ್ವಿಸ್ ಸ್ಟೇಷನ್ಗೆ ಹಾಕಿದ್ದಕ್ಕೆ ಎಷ್ಟು ಬಿಲ್ ಬಂದಿದೆ ನೋಡಿ. 11,000 ರೂಪಾಯಿ ಆಯಿತು ಟೋಟಲ್ ಆಗಿ ನೋಡಿ. 11,000 ರೂಪಾಯಿ ಆಯಿತು. ಏನೇನು ಕೆಲಸ ತುಂಬ ಆಗಿದೆ. ಯಾಕಂದರೆ ನಾನು ಈ ಗಾಡಿಗೆ ಬಂದೇನೋ 3 ತಿಂಗಳಾಯ್ತು ಅಷ್ಟೇ. ನಾನು ಈ 3 ತಿಂಗಳಲ್ಲಿ ಇಷ್ಟು 2 ದಿವಸ ಕೆಲಸಕ್ಕೆ ಇಟ್ಟಿದ್ದಿದೆ ಫಸ್ಟ್ ಟೈಮು. ಮಿಡ್ಲಲ್ಲೆಲ್ಲ ಕೆಲಸಕ್ಕೆ ಇರೋಕ್ಕೆ ಸಿಗಲಿಲ್ಲ. ಗಾಡಿ ಎಲ್ಲೆಲ್ಲೋ ನಿಂತಿತ್ತು. ಟೈಮ್ ಎಲ್ಲೆಲ್ಲೋ ನಿಂತಿದೆ, ವೇಸ್ಟ್ ಆಗಿದೆ ಟೈಮ್. ಆದರೆ ಗಾಡಿ ಕೆಲಸಕ್ಕೆ ಹಾಕೋಕ್ಕೆ ಟೈಮ್ ಸಿಕ್ಕಿದೆ. ಈಗೆಲ್ಲ ಲ್ಯಾಪ್ಟಾಪ್ ಎಲ್ಲ ಹಾಕಿದ್ದಾರೆ. ಎಕ್ಸಾಕ್ಟಾಗಿ ನಾನು ಎಲ್ಲಿದ್ದೀನಿ ಅಂದರೆ ಓಂಗೋಲಿ, ಇದು ವಿಶಾಖಪಟ್ಟಣ 600 ಕಿಲೋಮೀಟ್ರ್ ಇದೆ. ಆಂಧ್ರದೊಳಗೆ ಬಂದಿದ್ದೀನಿ. ನಿನ್ನೆ ಕೋಲಾರದಲ್ಲಿದ್ದೆ, ಬೆಂಗಳೂರು. ನಿನ್ನೆ ಹೊರಟಿದವರು ಮೊನ್ನೆ ಮಂಗಳೂರಿಂದ ಹೊರಟಿದ್ದೀನಿ, ಶೋರೂಮಿಂದ, ಟೀಚರ್ ಶೋರೂಮಿಂದ. ನಿನ್ನೆ ಬೆಂಗಳೂರಿಂದ ಹೊರಟಿದ್ದೀನಿ. ಈಗ ಅಮ್ಮಪ್ಪ ಅಂದರೆ ಎಲ್ಲಿಗೆ ಹೋಗ್ಬೋದು ಅಂದರೆ ಓಂಗೋಲಿ ಅಂತ ಹೇಳಿ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ ಆಂಧ್ರದಲ್ಲಿ, ಅಲ್ಲಿ ತನಕ ಹೋಗ್ಬೋದು ನೋಡಿ. ವ್ಯೂ ಪಾಯಿಂಟ್